ಪ್ರಮುಖವಾಗಿ ಮದ್ದೂರಿನಲ್ಲಿ ನಡೆದಿರುವಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಾದ ನಂತರ ಮದ್ದೂರು ಈಗ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಭಾಸ ಆಗ್ತಾ ಇದೆ. ಶಾಂತಿ ಕಾಪಾಡೋದಕ್ಕೆ ಮದ್ದೂರಿನಲ್ಲಿ ಖಾಕಿ ಕಣ್ಗಾವಲನ್ನ ಇಡಲಾಗಿದೆ. ಇವತ್ತು ಕೂಡ ಪೊಲೀಸ್ ಸರ್ಪಗಾವಲು ಇರಲಿದೆ. ಇನ್ನು ಇದೇ ಸಂದರ್ಭದಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆಗೂ ಕೂಡ ತಯಾರಿಗಳು ಆಗಿದೆ. ಪ್ರತಿಷ್ಠಾಪಿಸಿದ ಇರುವಂತಹ ಗಣೇಶ ಮೂರ್ತಿಗಳ ವಿಸರ್ಜನೆ ಇವತ್ತು ನಡೆಯುತ್ತೆ. ಸಾಮೂಹಿಕವಾಗಿ ಗಣೇಶ ವಿಸರ್ಜನೆಗೆ ನಿರ್ಧಾರವನ್ನ ಮಾಡಲಾಗಿದೆ. 28ಕ್ಕೂ ಅಧಿಕ ಗಣೇಶ ಮೂರ್ತಿ ವಿಸರ್ಜನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 10:30ಕ್ಕೆ ಬೃಹತ್ ಮೆರವಣಿಗೆ ಆರಂಭ ಆಗುತ್ತೆ. ಮದ್ದೂರಿನ ಐಬಿ ವೃತ್ತದಿಂದ ಮೆರವಣಿಗೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಸುಮಾರು 3 ಕಿಲೋಮೀಟರ್ ಸಾಗಲಿದೆ ಈ ಮೆರವಣಿಗೆ. ಶಿಂಷಾ ನದಿಯಲ್ಲಿ ಎಲ್ಲ ಗಣೇಶ ಮೂರ್ತಿಗಳ ವಿಸರ್ಜನೆ ಆಗುತ್ತೆ. ಮೆರವಣಿಗೆಯಲ್ಲಿ 20,000 ಜನ ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗೆ ಆಸ್ಪದ ನೀಡದೇ ಇರುವಂತಹ ರೀತಿಯಲ್ಲಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸಾಮೂಹಿಕ ಗಣೇಶ ವಿಸರ್ಜನೆಗೆ ಈಗ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಕಡೆಯಲ್ಲಿ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರತಿಷ್ಠಾಪಿಸಿರುವಂತಹ ಗಣೇಶ ಮೂರ್ತಿಗಳ ವಿಸರ್ಜನೆ ಇವತ್ತು ಸಾಮೂಹಿಕವಾಗಿ ನಡೆಯುತ್ತೆ. ಮದ್ದೂರಿನಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಮೆರವಣಿಗೆಯಲ್ಲಿ ಹಿಂದೂ ಪರ ಮುಖಂಡರು ಭಾಗಿಯಾಗ್ತಾರೆ. ಇವತ್ತು ಮದ್ದೂರಿಗೆ ಬಿಜೆಪಿ ನಾಯಕರ ನಿಯೋಗ ಭೇಟಿ ಕೊಡ್ತಾ ಇದೆ. ಗಣೇಶ ಮೆರವಣಿಗೆಗೆ ಸಾಥ್ ನೀಡಲಿದ್ದಾರೆ ನಾಯಕರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಆರ್ ಅಶೋಕ್, ಸಿಟಿ ರವಿ ಕೂಡ ಭಾಗಿಯಾಗಲಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಕಟ್ಟೆಚ್ಚರ ವಹಿಸಿಕೊಳ್ಳಲಾಗಿದೆ. ಜೊತೆಗೆ ಮದ್ದೂರಿನಲ್ಲಿ ನಾಳೆ ಬೆಳಗಿನವರೆಗೂ ಕೂಡ ಮದ್ಯ ಮಾರಾಟ ಕೂಡ ಬಂದಿರಲಿದೆ. ಇಡೀ ಪಟ್ಟಣದಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಮೆರವಣಿಗೆ ಸಾಗುವಂತಹ ರಸ್ತೆಯಲ್ಲಿ 2,000 ಪೊಲೀಸರು, ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನ ಜಿಲ್ಲಾಡಳಿತ ಕರೆಸಿಕೊಂಡಿದೆ. ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗೆ ಆಸ್ಪದ ಇರಬಾರದು ಅಂತ ಹೇಳಿ ಕಟ್ಟೆಚ್ಚರವನ್ನು ವಹಿಸಿಕೊಳ್ಳಲಾಗಿದೆ. ಮದ್ದೂರಿನಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನೆಯಲ್ಲಿ ಬಿಜೆಪಿ ನಾಯಕರ ನಿಯೋಗ ಕೂಡ ಭೇಟಿ ನೀಡ್ತಾ ಇದೆ. ಅವರು ಕೂಡ ಭಾಗಿಯಾಗಲಿದ್ದಾರೆ. ವಿಜೇಂದ್ರ, ಆರ್ ಅಶೋಕ್, ಸಿಟಿ ರವಿ ಕೂಡ ಭಾಗಿಯಾಗ್ತಾರೆ. ಮತ್ತೊಂದು ಕಡೆಯಲ್ಲಿ ಭದ್ರತೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಿದೆ. 2,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಕ್ಕಪಕ್ಕದ ಜಿಲ್ಲೆಗಳಿಂದ ಪೊಲೀಸರನ್ನ ಈಗಾಗಲೇ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಮೆರವಣಿಗೆ ಸಾಗುವಂತಹ ರಸ್ತೆಯಲ್ಲಿ 2,000 ಪೊಲೀಸರು ಭದ್ರತೆಯನ್ನ ನೀಡಲಿದ್ದಾರೆ. ಅಹಿತಕರ ಘಟನೆ ನಡೆಯದೇ ಇರುವಂತಹ ರೀತಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಹಿಂದೂ ಪರ ಸಂಘಟನೆಗಳ ಮುಖಂಡರು ಕೂಡ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇವತ್ತು ನಡೀತಾ ಇರೋದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದನ್, ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನ ಇವತ್ತು ಮದ್ದೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂಥದ್ದು. ಅಲ್ಲಿನ ಸಿಚುವೇಶನ್ ಸದ್ಯ ಯಾವ ರೀತಿಯಾಗಿ ಇದೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರುವಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ? ಪ್ರಮುಖ ಬಿಜೆಪಿ ನಾಯಕರು ಕೂಡ ಭಾಗವಹಿಸ್ತಾ ಇರೋದ್ರಿಂದಾಗಿ ಭದ್ರತೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಲಾಗಿದೆ ಪೊಲೀಸ್ ಇಲಾಖೆಯಿಂದ? ಮಧುಕರ್, ಇವತ್ತಿನ ಮದ್ದೂರಿನಲ್ಲಿ ನಡೀತಾ ಇರತಕ್ಕಂಥ ಸಾಮೂಹಿಕ ಗಣಪತಿ ವಿಸರ್ಜನಾ ಮೆರವಣಿಗೆ ಮೇಲೆ ಸಾಕಷ್ಟು ಎಲ್ಲರ ಗಮನ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಭಾನುವಾರ ಸಂಜೆ ನಡೆದಂಥ ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಏನಾಯಿತು, ಅದರ ಬಳಿಕ ಖಂಡಿಸಿ ಸೋಮವಾರ ಒಂದು ಬೃಹತ್ ಪ್ರತಿಭಟನೆ ಆಯಿತು. ಇವತ್ತು ಅದರ ಮುಂದುವರೆದ ಭಾಗವಾಗಿ ಸಾಮೂಹಿಕ ಗಣಪತಿ ವಿಸರ್ಜನಾ ಮೆರವಣಿಗೆಯನ್ನು ಹಿಂದೂ ಪರ ಸಂಘಟನೆಗಳು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮದ್ದೂರಿನ ಪ್ರಮುಖ ಬೀದಿಗಳಲ್ಲಿ ಈ ಮೆರವಣಿಗೆ ಸಾಗುತ್ತೆ. ಮೊದಲಿಗೆ ಬೆಳಿಗ್ಗೆ 10:30ಗೆ ಆ ಮೆರವಣಿಗೆ ಆರಂಭ ಆಗುವಂಥದ್ದು. ಮದ್ದೂರಿನ ಐಬಿ ಸರ್ಕಲ್ ಅಲ್ಲಿ ಏನು ಈ ವೃತ್ತ ನಾವು ವೃತ್ತದಲ್ಲಿ ಇದ್ದೀವಿ, ಈ ವೃತ್ತವನ್ನು ಗಮನಿಸ್ತಾ ಇದ್ದೀರಿ. ಈ ಸರ್ಕಲ್ನಿಂದ ಬೆಳಿಗ್ಗೆ 10:30ಕ್ಕೆ ಮೆರವಣಿಗೆ ಕೂಡ ಆರಂಭ ಆಗುವಂಥದ್ದು. ಪೇಟೆ ಬೀದಿ ಮಾರ್ಗವಾಗಿ
ಕೊಲ್ಲಿ ಸರ್ಕಲ್ ಅನ್ನ ತಲುಪಿ ಅಲ್ಲಿಂದ ಶಿಂಷಾ ನದಿ ಕಡೆಯವರೆಗೆ ಒಂದು ಸುಮಾರು 3 ಕಿಲೋಮೀಟರ್ನಷ್ಟು ಈ ಸಾಮೂಹಿಕ ಗಣಪತಿ ವಿಸರ್ಜನಾ ಮೆರವಣಿಗೆ ಸಾಗುವಂಥದ್ದು. ಈ ಮೆರವಣಿಗೆಯಲ್ಲಿ ಸುಮಾರು 28 ಗಣಪತಿ ಮೂರ್ತಿಗಳು ಇರ್ತವೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಮದ್ದೂರಿನ ವಿವಿಧೆಡೆಗಳಿಂದ ಅಂದರೆ ಮದ್ದೂರು ಪಟ್ಟಣ ಸೇರಿದಂತೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಈಗಾಗಲೇ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ, ಇನ್ನೂ ಕೂಡ ವಿಸರ್ಜನೆ ಮಾಡಿಲ್ಲ. ಆ ಎಲ್ಲ ಗಣಪತಿಗಳು ಕೂಡ ಈ ವಿಸರ್ಜನಾ ಮೆರವಣಿಗೆಗಳಲ್ಲಿ ಭಾಗಿಯಾಗ್ತವೆ. ಒಟ್ಟು 28 ಗಣೇಶ ಮೂರ್ತಿಗಳನ್ನು ನಾವಿಲ್ಲಿ ಇವತ್ತು ನೋಡ್ಬೋದಾಗಿರುತ್ತೆ. ಸುಮಾರು 20,000 ಜನರು ಸೇರುವಂಥ ನಿರೀಕ್ಷೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಮದ್ದೂರು ಪಟ್ಟಣದಾದ್ಯಂತ ಒಂದು ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿದೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಹೆಚ್ಚುವರಿ ಪೊಲೀಸರನ್ನ ಈಗಾಗಲೇ ಮಂಡ್ಯ ಪೊಲೀಸ್ ಇಲಾಖೆ ನಿಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು. 7 ASPಗಳು ಈ ಬಂದೋಬಸ್ತ್ನಲ್ಲಿ ಇದ್ದಾರೆ. ಒಂದು 10 ಜನ ASPಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟು 2,000ಕ್ಕೂ ಹೆಚ್ಚು ಪೊಲೀಸರನ್ನ ಈಗಾಗಲೇ ನಿಯೋಜನೆಯನ್ನ ಮಾಡ್ಕೊಂಡಾಗಿರ್ತಕ್ಕಂಥದ್ದು. ಅಂದರೆ ಮೆರವಣಿಗೆ ಸಾಗುವಂಥ ರಸ್ತೆ ಏನು ಬರುತ್ತೆ ಅಲ್ಲಿ ಒಂದಷ್ಟು ಸೂಕ್ಷ್ಮ ಪ್ರದೇಶಗಳನ್ನಂತೇಳಿ ಗುರುತು ಮಾಡಲಾಗಿದೆ. ಯಾಕಂದರೆ ಕಳೆದ ಸೋಮವಾರ ನಡೆದಂಥ ಪ್ರತಿಭಟನೆಯಲ್ಲೂ ಕೂಡ ಮೆರವಣಿಗೆ ಸಾಗಿ ಬರ್ತಾ ಇದ್ದಂಥ ರಸ್ತೆಯಲ್ಲಿ ಮಸೀದಿ ಸಿಕ್ತು. ಮಸೀದಿಯಿಂದ ಮುಂದೆ ಬಂದು ಅಲ್ಲಿ ಒಂದು RR ನಗರ, ರಾಮ್ ರಹೀಂ ನಗರಕ್ಕೆ ಕನೆಕ್ಟ್ ಆಗುವಂಥ ರೋಡ್ ಕೂಡ ಇತ್ತು. ಆ ಎರಡೂ ಕಡೆಗಳಲ್ಲೂ ಕೂಡ ಒಂದಷ್ಟು ಗಲಭೆಗಳಾದವು, ಕಲ್ಲು ತೂರಾಟ ಆಯಿತು, ಲಾಠಿ ಚಾರ್ಜ್ ಕೂಡ ಆಯಿತು. ಇವತ್ತು ಅದೇ ಮಾರ್ಗವಾಗಿ ಆ ವಿಸರ್ಜನಾ ಮೆರವಣಿಗೆ ನಡೆಯೋದ್ರಿಂದ ಇವತ್ತು ಪೊಲೀಸರು ಸಾಕಷ್ಟು ಹೈ ಅಲರ್ಟ್ ಆಗಿದ್ದಾರೆ. ಅಲ್ಲೆಲ್ಲವೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಹೆಚ್ಚಿಸ್ಕೊಂಡಿರ್ತಕ್ಕಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ನಡಿಬಾರ್ದು ಅಂತೇಳಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ವಹಿಸಿದ್ದಾರೆ. ಇನ್ನು ದೊಡ್ಡ ಮಟ್ಟದ ಒಂದು ಸಾಮೂಹಿಕ ವಿಸರ್ಜನಾ ಮೆರವಣಿಗೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ BJPಯ ರಾಜ್ಯ ನಾಯಕರುಗಳು ಕೂಡ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. BJPಯ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಸೇರಿದಂತೆ ವಿಪಕ್ಷ ನಾಯಕರಾದ ಆರೋಶಕ್ನ ಒಳಗೊಂಡಂತೆ ಎಲ್ಲ BJPಯ ಹಿರಿಯ ನಾಯಕರುಗಳು ಇವತ್ತಿನ ಸಾಮೂಹಿಕ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಇರ್ತಾರೆ. ವಿವಿಧ ಜಾನಪದ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗನ್ನು ಕೊಟ್ಟರೆ DJ ಕೂಡ ಇರ್ತದೆ. ಸಾಕಷ್ಟು ಸಂಖ್ಯೆಯಲ್ಲಿ ಯುವ ಸಮೂಹ ಈ ಮೆರವಣಿಗೆಯಲ್ಲಿ ಸೇರುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಮಧುಕರ್. ಓಕೆ, ಥ್ಯಾಂಕ್ ಯು ನಂದನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.